ಸಾಗರದಿಂದ ಮಂಗಳೂರಿಗೆ ನೂತನವಾಗಿ ಆರಂಭಗೊಂಡ ಕೆಎಸ್ಆರ್ಟಿಸಿ ರಾಜಹಂಸ ಬಸ್ಸಿಗೆ ವಿಶೇಷವಾದ ಸ್ವಾಗತ. ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಸಂಪೂರ್ಣವಾದ ಆಸಕ್ತಿ ವಹಿಸಿ ಸಾಗರದಿಂದ ಮಂಗಳೂರಿಗೆ ಪ್ರಯಾಣಿಕರು ಸಂಚರಿಸಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಹೀಗೆ ಪ್ರಾರಂಭವಾದ ಕೆಎಸ್ಆರ್ಟಿಸಿ ರಾಜಹಂಸ ಬಸ್ ಸಂಚಾರ ಪ್ರಾರಂಭವಾದ ಮೊದಲ ದಿನ ಆನಂದಪುರದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಸ್ಸನ್ನು ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಶೇಷವಾಗಿ ಓದಿನೊಂದಿಗೆ ಪಯಣ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಸಾಗರ ತಾಲೂಕು ಕವಿಗಳು ಲೇಖಕರು ಬರೆದ ಪುಸ್ತಕಗಳನ್ನು ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಓದಿನೊಂದಿಗೆ ಪಯಣ ನಡೆಸಲಿ ಎಂಬ ಸದುದ್ದೇಶದಿಂದ ಕೆ. ಅರುಣ್ ಪ್ರಸಾದ್, ವಿ.ಟಿ. ಸ್ವಾಮಿ, ಹುಲಿಕಲ್ ನಟರಾಜ್, ಜಿ. ನಾಗೇಶ್, ಕೆಳದಿ ವೆಂಕಟೇಶ್ ಜೋಯ್ಸ್, ಒಂದಗದ್ದೆ ಗಣೇಶ್, ಪರಮೇಶ್ವರ್ ಕರೂರು, ಆರ್. ಶ್ರೀನಿವಾಸ್, ರೇವಣ್ಣ ಜಾನಪದ ಮಾದಾಪುರ, ಪ್ರಶಾಂತ್ ಜೈನ್ ರವರು ಬರೆದಿರುವ ಹಲವು ಪುಸ್ತಕಗಳನ್ನು ಬಸ್ ಚಾಲಕರಿಗೆ ನೀಡಲಾಯಿತು. ಜೊತೆಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರಿಗೆ ಹಾಗೂ ಚಾಲಕರಿಗೆ ಸಿಹಿ ಹಾಗೂ ಬಿಸ್ಕೆಟ್ಸ್ ಮತ್ತು ನೀರಿನ ಬಾಟಲ್ಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಆನಂದಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಘಟಕ ಅಧ್ಯಕ್ಷರಾದ ಹಾಗೂ ಪತ್ರಕರ್ತರಾದ ಬಿ.ಡಿ. ರವಿಕುಮಾರ್ ಅವರು ಮಾತನಾಡಿ ಓದಿನೊಂದಿಗೆ ಪಯಣದ ಅವಶ್ಯಕತೆ ತಿಳಿಸಿದರು. ಹೊಸ ಬಸ್ಸನ್ನು ಬಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷ ಏನು ಹೇಳಿದರೆ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಓದಿನೊಂದಿಗೆ ಪಯಣ ಅಂದರೆ ಓದಿನ ಜೊತೆಯಲ್ಲಿ ಪಯಣವನ್ನು ಮಾಡಲಿ ಅನ್ನುವಂಥದ್ದು. ಯಾಕೆ ಈ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಹೇಳಿದರೆ, ಸಾಹಿತ್ಯ ಪರಿಷತ್ತಿನಿಂದ ಇವತ್ತು ಸಾಗರದಿಂದ ಹೊರಟಂಥ ಬಸ್ಸು ಮಂಗಳೂರಿಗೆ ಹೋಗ್ತದೆ. ಅಲ್ಲಿ ಹೋಗುವಂಥದ್ದು ಏಕೆ ಹೇಳಿದರೆ, ಮಂಗಳೂರಿಗೆ ಅನಾರೋಗ್ಯ ಪೀಡಿತರಾಗಿರುವಂಥವ್ರನ್ನು ರೋಗದಿಂದ ಮುಕ್ತ ಮಾಡಲಿಕ್ಕೆ, ಅನಾರೋಗ್ಯದಿಂದ ಮುಕ್ತ ಮಾಡಲಿಕ್ಕಾಗಿ ಇಂಥ ವ್ಯವಸ್ಥೆಯನ್ನು ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ಬಹಳ ಆಸಕ್ತಿಯನ್ನು ವಹಿಸಿ ಈ ಸಾಗರ ಗ್ರಾಮಾಂತರ ಪರಿಸರಕ್ಕೆ ಎಲ್ಲರಿಗೂ ಇದರ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ವ್ಯವಸ್ಥೆ ಮಾಡಬೇಕಾದ್ರೆ ಘಟಕದ ಮುಖ್ಯಸ್ಥರು ಶ್ರೀಶೈಲ್ ಬೀರದಾರ್, ಈ ಶ್ರೀಶೈಲ್ ಬೀರದಾರ್ ಅನ್ನೋರು ಸಹ ಈ ವ್ಯವಸ್ಥೆಗೆ ಸಂಪೂರ್ಣವಾಗಿ ಸ್ಪಂದಿಸಿದರೆ ಅವರಿಗೂ ಸಹ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಗಿರೀಶ್ ಅಂತೇಳಿ ಸಂಚಾರಿ ನಿರೀಕ್ಷಕರು ಗಿರೀಶ್ ಅವರಿಗೂ ಸಹ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ನನ್ನ ಸಾಹಿತ್ಯ ಪರಿಷತ್ತಿಂದ ಹೇಳ್ತಾ ಇದ್ದೇನೆ. ಇದ್ರ ಜೊತೆಯಲ್ಲಿ ನಮ್ಮನ್ನು ವ್ಯವಸ್ಥಿತವಾಗಿ ಸಾಗರದಿಂದ ಬೆಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಆಗಿರ್ಬೋದು, ಅದೇ ರೀತಿಯ ಎನೋಪಿಯಾ ಆಗ್ಬೋದು, ಅಲ್ಲಿರುವಂಥ ಪ್ರಖ್ಯಾತ ಹಾಸ್ಪಿಟ್ಲ್ಗಳಿಗೆ ರೋಗಿಗಳನ್ನು ಮತ್ತು ಪ್ರವಾಸಿಗರನ್ನ ಕರ್ಕೊಂಡು ಹೋಗಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಹೋಗಬೇಕಾಗಿರುವಂಥದ್ದು ಡ್ರೈವರ್ಗಳದ್ದಾಗಿರುತ್ತೆ. ಈಗ ಉದಾಹರಣೆಗೆ ನಮಗೆ ಮೊದಲ ಸರ್ವೀಸಿಗೆ ನಮಗೆ ಚಂದ್ರಶೇಖರ್ ಅವರು ಸಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಊರಿನವರೇ ಆಗಿರುವಂಥ ಆರಿಫ್ ಅವರು ಇರುವಂಥದ್ದನ್ನು ನಾವು ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರದೀಪ್ ಅಂತೇಳಿ ಸಹ ಇದಕ್ಕೆ 3 ಜನ ಡ್ರೈವರ್ಗಳು ಈ ಭಾಗದಲ್ಲಿ ಓಡಾಡ್ತಾರೆ. ಇವರೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಮತ್ತು ಒಳ್ಳೆಯ ರೀತಿಯಾಗಿ ಕರ್ಕೊಂಡೋಗಿ ಕರ್ಕೊಬರುವಂಥ ವ್ಯವಸ್ಥೆ ಆಗಲಿ ಅಂತ. ಇನ್ನು ಈ ಸಾಹಿತ್ಯ ಪರಿಷತ್ತಿನಿಂದ ನಾವಿವತ್ತು ವಿಶೇಷವಾದಂಥ ಕಾರ್ಯಕ್ರಮ ಯಾಕೆ ಹಾಕ್ಕೊಂಡಿದ್ದೀವಿ ಹೇಳಿದರೆ, ಹಿಂದೆ ನಾವು ಪುಸ್ತಕಗಳನ್ನು ಓದುವಂಥದ್ದು ಬಹಳಷ್ಟು ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ಪುಸ್ತಕಗಳು ಮರೆಮಾಚಿ ಹೋಗ್ತಾ ಇದೆ. ಜೊತೆಯಲ್ಲಿ ಈ ಮೊಬೈಲ್ಗಳ ಹಾವಳಿಯಿಂದ ಅಕ್ಕಪಕ್ಕದಲ್ಲಿರೋರು ನಾವು ಯಾರು ಏನು, ನಮ್ಮ ಕಷ್ಟ ಸುಖಗಳು ಸಂಬಂಧಗಳು ತಿಳಿಯದಂತಾಗಿದೆ. ಹಾಗಾಗಿ ಅವೆಲ್ಲವೂ ಜೊತೆಯಲ್ಲಿರಲಿ ಅಂತ ಓದಿನೊಂದಿಗೆ ಪಯಣ ಅನ್ನುವಂಥ ಒಂದು ವಿಶೇಷತೆ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಹೊಂದಿದ್ದೇವೆ. ಇಲ್ಲಿ ಬಂದಂಥ ಎಲ್ಲರಿಗೂ ಸಿಹಿ ವಿತರಣೆಯನ್ನು, ಹಾಗೆ ಈ ಒಂದು ಪುಸ್ತಕವನ್ನು 12 ಪುಸ್ತಕಗಳು ವಿಶೇಷವಾಗಿ ನೀವು ನೋಡಿ, ಈ 12 ಪುಸ್ತಕಗಳಲ್ಲಿ ಸಾಗರ ತಾಲೂಕಿನಲ್ಲಿ ಪ್ರಖ್ಯಾತ ಕವಿಗಳು ಲೇಖಕರು ಬರೆದಿರುವಂಥದ್ದನ್ನು ನಾವು ಕೊಟ್ಟಿರುವಂಥದ್ದು. ಆ ಸಾಗರದಲ್ಲಿರುವಂಥ ಸುತ್ತಮುತ್ತಲಿರುವಂಥ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಇದೆ, ಇತಿಹಾಸದ ಬಗ್ಗೆ ಇದೆ, ಹಿನ್ನೀರಿನ ಸಮಸ್ಯೆಗಳಿದೆ, ಇಲ್ಲಿರುವಂಥ ವಿಶೇಷವಾದಂಥ ವ್ಯಕ್ತಿಗಳ ವ್ಯವಸ್ಥೆಗಳ ಬಗ್ಗೆ ತಿಳಿಸಿರುವಂಥದ್ದು. ಈಗ ಹಲವಾರು ಪುಸ್ತಕಗಳಿದೆ. ಈ ರೀತಿಯ ಪುಸ್ತಕಗಳ ಓದುವುದರೊಂದಿಗೆ ಪಯಣವನ್ನು ಮಾಡಲಿ, ಪ್ರಯಾಣಿಕರಿಗೂ ಸುಖಕರವಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ, ಇಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡುವಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮಿತದ ಎಲ್ಲ ವ್ಯವಸ್ಥಾಪಕ ವರ್ಗದವರಿಗೆ ಧನ್ಯವಾದಗಳನ್ನು ಆನಂದಪುರದ ಕನ್ನಡ ಸಾಹಿತ್ಯ ಪರಿಷತ್, ಶಿವಮೊಗ್ಗ ಜಿಲ್ಲಾ ಘಟಕ ಹಾಗೂ ಸಾಗರದ ಘಟಕದಿಂದ ವಹಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ರಾಜಶೇಖರ್ ಶೆಟ್ಟಿಯವರು ಮಾತನಾಡಿ, ಬಸ್ಸು ಸಂಚರಿಸಲು ಅವಕಾಶ ನೀಡಿದ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನಂತಪುರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಡಿ. ರವಿಕುಮಾರ್ ಅವರು ಹೇಳಿದಾಗೆ, ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಈ ಸಾಗರ ತಾಲೂಕಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರಿಗೆ ಹಾಗೂ ರಸ್ತೆ
ಸಾರಿಗೆ ನಿಗಮದ ವ್ಯವಸ್ಥಾಪಕರಿಗೆ, ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳ್ತಿದ್ದೀನಿ. ಕಾರಣ ಇಷ್ಟೇ, ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಸಾಗರ ಅಥವಾ ಶಿವಮೊಗ್ಗ ಹೋಗ್ಬಿಟ್ಟು ಅಲ್ಲಿಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ರಾತ್ರಿ ಹೊತ್ತು ಹೋಗಬೇಕು ಅಂತ ಹೇಳಿದರೆ ಇಲ್ಲ, ಸ್ವಂತ ವಾಹನದಲ್ಲಿ ಹೋಗಬೇಕಾಗಿತ್ತು. ಇವತ್ತು ಸರ್ಕಾರದಿಂದ ನಮಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗಿದೆ. ಇದಕ್ಕಾಗಿ ನಾವು ವಿಶೇಷವಾಗಿ ಆನಂದಪುರದ ಜನತೆ ಪರವಾಗಿ ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಸಂಚರಿಸ್ತಕ್ಕಂಥವ್ರೆಲ್ಲರಿಗೂ ಕೂಡ ಶುಭ ಆಗಲಿ. ಈಗ ನೋಡಿದೆ ನಾವು ಒಳಗಡೆ ಈ ಎಲ್ಲ ಸೀಟ್ಗಳು ಫುಲ್ ಆಗಿದೆ. ಅಂದರೆ ಇದು ಅವಶ್ಯಕತೆ, ಒಂದಕ್ಕಿಂತ ಹೆಚ್ಚು ಬೇಕು ಬಸ್ಗಳು ಎಂಬತಕ್ಕಂಥದ್ದು ನಮಗೆ ಇಲ್ಲಿ ಮಂದಟ್ಟು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗಲಿ, ಇನ್ನೂ ಕೂಡ ಸಾರ್ವಜನಿಕರಿಗೆ ಇದರ ಸೌಲಭ್ಯಗಳು ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನೂತನವಾಗಿ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ಸನ್ನು ಸಾಗರದಿಂದ ಮಂಗಳೂರಿನವರೆಗೆ ವಿಸ್ತರಣೆ ಮಾಡಿ ಈ ದಿನ ಪ್ರಾರಂಭೋತ್ಸವ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಒಂದು ಚಿಕ್ಕದಾಗಿ ಒಂದು ಇನಾಗ್ರೇಷನ್ ಟೈಪಲ್ಲಿ ಓದುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಈಗ ಆಧುನಿಕ ಮೊಬೈಲ್ ಗೀಳಿನಲ್ಲಿ ನಾವೆಲ್ಲರೂ ತೊಡಗಿ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪಯಣ ಓದಿನೆಡೆಗೆ ಅಂತೇಳಿ ವಿಶೇಷವಾಗಿ ವಿನೂತನವಾದ ಕಾರ್ಯಕ್ರಮ, ಈಗ ಪುಸ್ತಕ ಹಂಚಿಕೆಯನ್ನು ಮಾಡ್ತಾಯಿದ್ದೀವಿ. ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರವಿಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಈ ಒಂದು ಓದಿನೊಂದಿಗೆ ಪಯಣ, ಈ ಒಂದು ಒಳ್ಳೆ ರೀತಿಯ ಸ್ವಲ್ಪ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಬೆಳವರಿಗೂ ಕೂಡ ಧನ್ಯವಾದ ಸಲ್ಲಿಸಿದ್ದೇನೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯಾಂಗ ಸದಸ್ಯನ ಸಾಗರದಿಂದ ಮಂಗಳೂರಿಗೆ ಅನಾರೋಗ್ಯ ಅನೇಕ ತುಂಬ ಕಷ್ಟಪಟ್ಟಿರ್ತಾರೆ. ಬಸ್ಸಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಮುಟ್ಟುವಂಥ ಒಂದು ಹೆಲ್ಪನ್ನು ಅವ್ರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಒಂದು ಮಂಗಳೂರಿಗೆ ಒಳ್ಳೆಯ ಒಂದು ಹಾಸ್ಪಿಟ್ಲಿನ ಒಂದು ಒಳ್ಳೆಯ ಚಿಕಿತ್ಸೆ ಸಿಗಲಿ, ಒಳ್ಳೆಯ ರೀತಿಯಾಗಿ ಅವರು ಗುಣಮುಖರಾಗಿ ಬರಲಿ ಅಂತ ಓದಿನೊಂದಿಗೆ ಪಯಣ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಮುಖರಾದ ಚಂದ್ರಶೇಖರ್, ವೆಂಕಟೇಶ್ ಚಂದಳ್ಳಿ, ಸತೀಶ್, ಅಮಿತ್ ಆರ್, ಆಶಾ ಮಹೇಶ್, ಸ್ವಜನ್, ಸಂತೋಷ್, ಮಂಜು ದಾಸ್ಕೊಪ್ಪ, ಮಹೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.